ಹಾಯ್. ನಾನು ಅರ್ಧಂಬರ್ಧ ಬಿಗ್ ಬಾಸ್ ನೋಡಿ ಬಂದೆ. ಬಿಗ್ ಬಾಸ್ ಕನ್ನಡ, ಹಿಂದಿ ಕೂಡ ನೋಡ್ತೇವೆ ನಾವು ಬಿಗ್ ಬಾಸ್, ಆದರೆ ಕನ್ನಡ ತುಂಬ ಇಷ್ಟ, ಹಾಗಾಗಿ ಅರ್ಧಂಬರ್ಧ ನೋಡಿ ಬಂದೆ. ಕ್ಲಿನಿಕ್ನಲ್ಲಿ ರಿಸೆಪ್ಷನಿಸ್ಟ್ ಮತ್ತು ಪ್ಯಾಕಿಂಗ್ ಕೆಲಸಕ್ಕೆ ಡಿಗ್ರಿ ಆದ ಕ್ಯಾಂಡಿಡೇಟ್ಸ್ ಬೇಕು. ಆಯುರ್ವೇದ ಫಾರ್ಮಸಿಯಲ್ಲಿ ESIPF ಉಂಟು. ಡಾಕ್ಟರ್ ಹರಿಕೃಷ್ಣ ಪಾಣಾಜೆ, ಪಲ್ಲಡ್ಕ, ಪುತ್ತೂರು. ಅಡ್ರೆಸ್ ಗೊತ್ತಿದ್ದವರು ಹೋಗ್ಬೋದು, ಆಯಿತಾ. ನೆಕ್ಸ್ಟ್, AARDಯಲ್ಲಿ ಕೆಫೆಗೆ ಹೆಲ್ಪರ್ಸ್ ಬೇಕು. 18 ವರ್ಷದಿಂದ 25 ವರ್ಷದೊಳಗಿನ ಹುಡುಗಿಯರು ಮತ್ತು ಹುಡುಗರು. 9916090074. ಪುತ್ತೂರಿನ ವೆಜ್ ರೆಸ್ಟೋರೆಂಟಿಗೆ ಸೌತ್ ಆಲ್ರೌಂಡರ್ ಕುಕ್ ಬೇಕು. 9483776683. ಮಂಗಳೂರಿನ ಕಾಲೇಜು ಕ್ಯಾಂಟೀನ್ಗೆ ಕಿಚನ್ ಹೆಲ್ಪರ್ ಅಥವಾ ಕಾಫಿ ಮೇಕರ್ ಬೇಕು. 7411009324. ನೆಕ್ಸ್ಟ್, ರೆಸ್ಟೋರೆಂಟ್ಗೆ ಕ್ಯಾಶಿಯರ್ ಮತ್ತು ಕಿಚನ್ ಸೂಪರ್ವೈಸರ್ ಬೇಕು. ಅನುಭವಸ್ಥ ಗಂಡಸರು. 9741799579. ರೆಸ್ಟೋರೆಂಟಿಗೆ ವೆಯ್ಟರ್ ಬೇಕು, ಕ್ಲೀನರ್ಸ್ ಕೂಡ. ಫುಡ್ ಮತ್ತು ವಸತಿ ವ್ಯವಸ್ಥೆ ಉಂಟು. 9108879891. ನೆಕ್ಸ್ಟ್, ಮ್ಯಾಂಗ್ಳೂರಿನ ಗ್ಯಾಸ್ ಏಜೆನ್ಸಿಗೆ ಹಜಾರ್ಡ್ ಲೈಸೆನ್ಸ್ ಇರುವ ಟ್ರಕ್ ಡ್ರೈವರ್ ಬೇಕು. 9448447470. ಇನ್ನೊಂದು ನಂಬರ್ 9986938470. ಧರ್ಮಸ್ಥಳ ನೇತ್ರಾವತಿ ಬಳಿಯ ಪಾರಿಜಾತ ಇನ್ ವಸತಿ ಗೃಹಕ್ಕೆ ರೂಮ್ ಬಾಯ್ ಮತ್ತು ಹೌಸ್ಕೀಪಿಂಗ್ ಕೆಲಸಕ್ಕೆ ಓದಲು ಬರೆಯಲು ತಿಳಿದಿರುವ ಹುಡುಗರು ಬೇಕು, ಅನುಭವಸ್ಥರು ಬೇಕಾಯ್ತಾ. 9483711122. ಇನ್ನೊಂದು ನಂಬರ್ 9916334403. ನೆಕ್ಸ್ಟ್, ಪೆಟ್ರೋಲ್ ಪಂಪ್ನಲ್ಲಿ ಕೆಲಸಕ್ಕೆ ಹುಡುಗರು. 9448188188. ಇನ್ನೊಂದು ನಂಬರ್ 7337634483. ಮೂಡ್ಬಿದ್ರೆಯ ಕಾರ್ಖಾನೆಯಲ್ಲಿ ಕೆಲಸ ಮಾಡಲಿಕ್ಕೆ ITI ಅಥವಾ ಡಿಪ್ಲೊಮಾ ಕಲಿತ ಯುವಕರು, ಹುಡುಗರು ಬೇಕು. ಊಟ ವಸತಿ ಉಚಿತ, ಫುಡ್ ಮತ್ತು ಸ್ಯಾಲ್ರಿ ಒಳ್ಳೆ ಕೊಡ್ತಾರೆ. ಸರ್ಟಿಫಿಕೇಟ್ಸ್ ಎಲ್ಲ, ಡಾಕ್ಯುಮೆಂಟ್ ಎಲ್ಲ ಕೊಂಡೋಗಿ ಫೇಸ್ ಟು ಫೇಸ್ ಇಂಟರ್ವ್ಯೂಗೆ ಹೋಗ್ಬೋದು. ಶ್ರೀ ಬಾಲಾಜಿ ಎಂಟರ್ಪ್ರೈಸಸ್, ಜ್ಯೋತಿನಗರ, ಮೂಡ್ಬಿದ್ರೆ. 9448227777. ನೆಕ್ಸ್ಟ್, ಲೋಡಿಂಗ್ ಅನ್ಲೋಡಿಂಗ್ ಕೆಲಸಕ್ಕೆ ಹುಡುಗರು, ಪದವಿನಂಗಡಿ. 9449833604. ಕಲ್ಲಡ್ಕದಲ್ಲಿ ಎಂ ಶೈನ್ ಎಂಟರ್ಪ್ರೈಸಸ್ಗೆ 2 ವೀಲರ್ ಗೊತ್ತಿದ್ದವರು ಬೇಕು, ಡ್ರೈವರ್. 9035197101. ನೋಡಿ, ಕೆಲವರು ಒಂದು ಹೇಳಲಿಕ್ಕುಂಟು ನಿಮಗೆಲ್ಲ, ಸೊ ಇದು ಸತ್ಯ. ಸುಮಾರು ನನಗೆ ಜಾಬ್ ಅದಾಕಿ ಇದಾಕಿ ಅಂತ ನೀವು ಕೂಡ ಹೇಳ್ತೀರಿ ಕಾಮೆಂಟಲ್ಲಿ. ನಾನು ಎಲ್ಲರ ಕಾಮೆಂಟ್ ನೋಡ್ತೇನೆ. ಮತ್ತು ನನಗೆ ಸುಮಾರು ಜನ ಹೇಳಿದ್ದಾರೆ ಕೂಡ, ನಮ್ಮ ಹತ್ರ ಈ ಥರ ಜಾಬ್ ಇದೆ, ಆ ಥರ ಜಾಬ್ ಇದೆ ಅಂತ ಹೇಳಿ. ಸೊ ಯಾರಾದರೂ ಏನು ಹೇಳಿದರೂ ಕೂಡ ನಾನು ರಿಸರ್ಚ್ ಮಾಡಿ ಅದನ್ನು ಫೇಕ್ ಹೌದಾ ಅಲ್ವಾ ಅಂತ ನೋಡಿ ಹಾಕೋದು. ಆದರೆ ಪಾಯಿಂಟ್ ಈಗ ಅದಲ್ಲ. ಪಾಯಿಂಟ್ ಏನು ಅಂತ ಹೇಳಿದರೆ, ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನನಗೆ ಸ್ವಲ್ಪ ಜಾಬ್ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ವಿಡಿಯೋ ಅಂದರೆ ಒಂದು ದಿವಸಕ್ಕೆ ರಾತ್ರಿ ಒಂದು ವಿಡಿಯೋ ಹಾಕ್ಬೋದು, ನಾನು ಬೆಳಿಗ್ಗೆ ಒಂದು ವಿಡಿಯೋ ಹಾಕ್ಬೋದು. ಸೊ ಒಂದು ದಿನಕ್ಕೆ ಒಂದು ವಿಡಿಯೋ, ಒಂದು ದಿನಕ್ಕೆ 2 ವಿಡಿಯೋ ಆಗ್ತದೆ, ಬೆಳಿಗ್ಗೆ ಮತ್ತು ಮಾರ್ನಿಂಗ್ ಮತ್ತು ನೈಟ್. ಹಾಗಾಗಿ ನನಗೆ ಎಷ್ಟು ಮಾಡಲಿಕ್ಕೆ ಸಾಧ್ಯ ನಾನು ಅಷ್ಟು ಮಾತ್ರ ಮಾಡಿ ಹಾಕ್ಬೋದಲ್ವಾ. ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ನನಗೆ ಟೈಮ್ ಇಲ್ಲ, ನಾನು ಮನೆಯಲ್ಲಿಲ್ಲ. ಸ್ಪೆಷಲಿ ಮನೆಯಲ್ಲಿದ್ದರೆ ಖಂಡಿತವಾಗಿ ಜಾಬ್, ನನಗೆ ಯಾರು ಎಷ್ಟೆಲ್ಲ ಜಾಬ್ಸ್ ಹೇಳಿದಾರ ಅದೆಲ್ಲ ನಾನು ಜಾಬ್ಸ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿ ಮತ್ತು ಧಾರವಾಡ ಮತ್ತು ಗುಲ್ಬರ್ಗ ಆಚೆದೆಲ್ಲ ಹೇಳಿ ಅಂತ ಹೇಳ್ತಾರೆ, ಉಂಟು ನನ್ನ ಹತ್ರ. ಆದರೆ ಏನಾಗ್ತದೆ ಅಂದರೆ, ಪ್ರಾಬ್ಲಮ್ ಏನಂತ ಹೇಳಿದರೆ, ನನಗೆ ಹಾಕಲಿಕ್ಕೆ ಟೈಮ್ ಇಲ್ಲ. ಅದು ಮೇನ್ ಪ್ರಾಬ್ಲಮ್. ಸೊ ನಿಮಗೆಲ್ಲರಿಗೂ ಖುಷಿಯ ವಿಷಯ ಏನಂತ ಹೇಳಿದರೆ,
ನಾನಿವತ್ತು ಬೆಳಗಿನ ವೀಡಿಯೋದಲ್ಲಿ ಹೇಳಬೇಕಂತ ಎನಿಸಿದ್ದೆ, ಮತ್ತು ನನಗೆ ಮೂಡುಬಿದಿರೆ ಹೋಗಲಿಕ್ಕೆ ಅಮಾಸರ ಆಯಿತು. ಹಾಗಾಗಿ ಅಂದರೆ 8:30 ಬಸ್ಸಿಗೆ ನಾನು ಹೋಗೋದಿಲ್ಲ ಅಂತಾದರೆ ಮತ್ತೆ ಲೇಟ್ ಆಗ್ತದೆ. ನನಗೆ ಅಲ್ಲಿ ಒಂದು ಬೈ 10:30 ಒಳಗೆ ನನಗೆ ಮುಟ್ಟಬೇಕಾಗ್ತದೆ. ಹಾಗಾಗಿ ನನ್ನ ಕೆಲಸ ಇದ್ದ ಕಾರಣ, ಪರ್ಸನಲ್ ಕೆಲಸ ಇದ್ದ ಕಾರಣ ನನಗೆ ಬೇರೆ ಜಾಸ್ತಿ ವೀಡಿಯೋಸನ್ನು ಹಾಕಲಿಕ್ಕೆ ಟೈಮ್ ಇಲ್ಲ. ನಿಮಗೆಲ್ರಿಗೂ ಗೊತ್ತಿರ್ಬೋದು, ಲಾಗ್ ಚಾನಲಲ್ಲಿ ಕೂಡ ಹಾಗೇ. ಸೊ ಲಾಗ್ ಚಾನಲನ್ನು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಅಲ್ಲಿ ಕೂಡ ಲೈಕ್ ಮಾಡ್ತಾ ಇದ್ದೀರಿ ವೀಡಿಯೋಸ್, ಥ್ಯಾಂಕ್ ಯು. ನೋಡ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೂ ಕೂಡ ಆ ವೀಡಿಯೋಸ್, ಆ ಚಾನಲಿದ್ದೆಲ್ಲ ವೀಡಿಯೋಸ್ ನಿಮಗೆ ಯೂಸ್ ಆಗಲಿ, ಆದಷ್ಟು ಆ ಚಾನಲಿದ್ದು ವೀಡಿಯೋಸನ್ನು ಕೂಡ ಬೇರೆಯವರಿಗೆ ಶೇರ್ ಮಾಡಿ. ಜನರಿಗೆ ಒಳ್ಳೆಯ ಮಾಹಿತಿ ಕೊಟ್ಟರೆ ಅವರಿಗೂ ಯೂಸ್ ಆಗ್ತದೆ, ಅವರ ಸೆಲ್ಫ್ ಕಾನ್ಫಿಡೆಂಟ್ ಅವರಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ನಾವೇ ನಮ್ಮ ಹತ್ರ ಒಳ್ಳೆಯ ವಿಷಯ ಇದ್ದದನ್ನು ನಮ್ಮ ಒಳಗೆ ಇಟ್ಟು ಏನಾಗಲಿಕ್ಕಿಲ್ಲ. ಸೊ ಬೇರೆಯವರಿಗೆ ಹೇಳಿದರೆ ಸ್ವಲ್ಪ ಯೂಸ್ ಆಗ್ತದಲ್ವ. ಹಾಗಾಗಿ ನಾನು ಆ ವಿಡಿಯೋದಲ್ಲಿ ಒಳ್ಳೆಯ ವಿಷಯವನ್ನೆಲ್ಲ ಹೇಳೋದು. ಇನ್ನೊಂದು ಮೇಯ್ನ್ ಏನಂತ ಹೇಳಿದರೆ ಅದೇ ನಾನು ಹೇಳಿಕೊದದ್ದು. ಇನ್ನು ಸ್ವಲ್ಪ ದಿನ ಒಂದು ಹೆಚ್ಚಂದರೆ ಒಂದು 15 ತಾರೀಕಿನ ತನಕ ಅಷ್ಟೆ. ಓಕೆ, 12 ಅಥವಾ 15, ಅದಕ್ಕಿಂತ ಜಾಸ್ತಿ ದಿನ ಹೋಗೋದಿಲ್ಲ. ಯಾಕೆಂದರೆ ನಂದು ಎಲ್ಲ ಕೆಲಸನೂ ಮುಗಿಯುತ್ತೆ ಬೇಗ. ಹಾಗಾಗಿ ಒಳ್ಳೆಯ ಖುಷಿಯ ವಿಷಯ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟವರೆಗೆ ನೀವೆನಿಸ್ತೀರಿ ನಾವು ಇಷ್ಟು ಕಮೆಂಟ್ ಮಾಡ್ತೇವೆ, ಕೆಲವರಿಗೆ ಆ ಊರಿನ ಜಾಬ್ಸ್ ಇದ್ದದ್ದು ಅವರು ಹೇಳೋದೇ ಇಲ್ಲ ಅಂತ ಹೇಳಿ ಎನಿಸ್ಬೋದು ನೀವು. ಸಿಗ್ತದೆ ನನಗೆ ಜಾಬ್ಸ್, ಇಲ್ಲ ಅಂತಲ್ಲ, ಸಿಕ್ಕಿದರೆ ಖಂಡಿತವಾಗಿ ಹಾಕ್ತೇನಂತ ಕೂಡ ಹೇಳ್ತೇನೆ ನಾನು. ಆದರೆ ನನಗೆ ಟೈಮ್ ಇಲ್ಲ, ಪ್ರಾಬ್ಲಮ್ ಅದು. ಸುಮಾರು ಜಾಬ್ಸ್ ಇದೆ ಹಾಕುವಂಥದ್ದು, ನನಗೆ ಟೈಮ್ ಇಲ್ಲ. ಸೊ ಯಾಕೆ ಟೈಮ್ ಇಲ್ಲ ಏನು ಅಂತ ಹೇಳಿದರೆ, ಒಂದು ನನಗೆ ನನ್ನ ಪರ್ಸನಲ್ ಕೆಲಸ ಇದೆ. ಇನ್ನೊಂದು ಏನಂತ ಹೇಳಿದರೆ ಸುಮಾರು ಜಾಬ್ಸ್ ಇದ್ದರೆ ಅದನ್ನು ರಿಸರ್ಚ್ ಮಾಡಿ ಹುಡುಕಿ ಅದರ ಬಗ್ಗೆ ಬ್ಯಾಕ್ಗ್ರೌಂಡ್ ತಿಳಿದು ಹಾಕಬೇಕಾಗ್ತದೆ. ಸೊ ಆವಾಗ ಇನ್ನೂ ಸ್ವಲ್ಪ ಸಮಯ ಬೇಕಲ್ವಾ. ಸೊ ಆ ಸಮಯ ಬೇಕಾದರೆ ನಾನು ಇಲ್ಲಿ ಅದೆಲ್ಲ ಮಾಡಬೇಕಾದ್ರೆ ನಾನು ಮನೇಲಿ ಇರಬೇಕು, ಇಲ್ಲದ್ರೆ ಆಗೋದಿಲ್ಲ. ತಕ್ಷಣ ವೀಡಿಯೋ ಅಪ್ಲೋಡ್ ಮಾಡುವ ಮುಂಚೆ ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡುವ ಮುಂಚೆ ಅದೆಲ್ಲ ರಿಸರ್ಚ್ ಮಾಡುವಂಥ ಕೆಲಸ ಎಲ್ಲ ಆಗೋದಿಲ್ಲ. ಎಲ್ಲಿದ್ದು ಜಾಬು, ಏನು, ಯಾರಿದ್ದು, ಏನು ಇನ್ಫಾರ್ಮೇಷನ್ ಕೇಳ್ತಾರೆ, ಯಾವ ಊರು, ಯಾವ ಜನ, ಇದೆಲ್ಲ ನೋಡಬೇಕಾಗ್ತದೆ. ಉಂಟು, ಆದರೆ ಹಾಕಲಿಕ್ಕೆ ಪುರ್ಸೋತಿಲ್ಲ ನನಗೆ ಅಷ್ಟೇ. ಆದರೆ ಖಂಡಿತವಾಗಿ ಆಫ್ಟರ್ 15 ನಾನೊಂದು ನಿಮಗೆ ಡೇಟ್ ಹೇಳ್ತೇನೆ, 15 ನಂತರ ನಾನು ಹಾಕ್ತೇನೆ ಅಂತ ಹೇಳ್ತೇನೆ ವೀಡಿಯೋಸ್. ಅಂದರೆ ಸುಮಾರು ಜಾಬ್ಸ್ ಉಂಟು, ನನಗೇನೆ ಟೈಮ್ ಇಲ್ಲ, ಹಾಗಾಗಿ ಹಾಕ್ಲಿಕ್ಕೆ ಆಗೋದಿಲ್ಲ. ಮತ್ತೊಬ್ಬರು ಇವತ್ತೊಂದು ಚಾನಲಲ್ಲಿ ಒಂದು ಸಬ್ಸ್ಕ್ರೈಬರ್, ಅಹಂಕಾರ ಅಲ್ಲ, ಅದು ದುರಹಂಕಾರ ಹೇಳಬೇಕು, ಅವರ ಹೆಸರು ಹೇಳ್ಬೋದು ನನಗೆ, ನನಗೇನು ಹೆದರಿಕೆ ಇಲ್ಲ ಹೇಳಲಿಕ್ಕೆ. ಎಲ್ಲೋ ಇದ್ದಾರೆ ಅವರು, ಅವರಿಗೆ ಜಾಬ್ ಇದ್ದು ಅಗತ್ಯ ಇದೆ ಆಯಿತಾ. ಅಲ್ಲಿಂದ ಕೂಡ ಅವರ ದುರಹಂಕಾರ ನೋಡಿ. ಅಷ್ಟು ಗತಿ ಕಟ್ಟಿಗೆ ನೀವು ಯಾಕೆ ವಿಡಿಯೋ ಮಾಡ್ತೀರಾ ಅಂತ ನಂದು ಯಾವುದೋ ಒಂದು ವೀಡಿಯೋಗೆ, ಬೆಳಗಿನ ವೀಡಿಯೋಗೆ ಕಮೆಂಟ್ ಮಾಡಿದ್ದಾರೆ. ಅಷ್ಟು ಗತಿ ಕಟ್ಟಿಗೆ ನೀನು ಯಾಕೆ ನೋಡ್ತೀಯ ನನ್ನ ವೀಡಿಯೋ? ಭಾಷಿಲ್ಲದವ, ಯಾಕೆ ನೋಡಬೇಕು ನಿನಗೆ? ಅಷ್ಟು ಗತಿ ಕಟ್ಟಿಗೆ ನನ್ನ ವಿಡಿಯೋ ನೋಡಬೇಕು? ಬೇರೆಯವರ ಚಾನಲಲ್ಲಿ ನಿನಗೆ ಜಾಬ್ ಸಿಗೋದಿಲ್ವಾ? ಅದಕ್ಕೆ ಇಲ್ಲಿ ಬಂದಿದ್ದೀಯಾ ನೀನು? ಭಾಷಿಲ್ಲದ್ದು, ಇಲ್ಲಿ ಬಂದು ನನ್ನ ವಿಡಿಯೋ ನೋಡುದು. ಅಷ್ಟು ಗತಿ ಕಟ್ಟಿಗೆ ನೀನು ಯಾಕೆ ನೋಡ್ತಿ? ನಿನಗೆ ಜಾಬೇ ಸಿಗೋದಿಲ್ಲ, ನಾನೇ ಬೇಡ್ತೇನೆ ನಿನಗೆ ಜಾಬ್ ಸಿಗಬಾರ್ದು ಅಂತೇಳಿ. ಹೋಗು, ನಾಳಿಂದ ನನ್ನ ವಿಡಿಯೋ ನೋಡಬೇಡ. ಯಾರು ಒಳ್ಳೆದಿರ್ತಾರೆ ಅವರಿಗೆ ಒಳ್ಳೆ ಆನ್ಸರ್ ನಾನು ಕೊಡೋದು. ಕೆಟ್ಟದ್ದು ನೀವು ಮಾತಾಡಿದ್ರೆ ನಿಮಗೆ ಕೆಟ್ಟದೇ ಬರೋದು ನನ್ನ ಬಾಯಿಂದ. ಎಂತ ಎಣಿಸ್ತೀರಿ ನೀವು ಯಾರು ಏನು ಅಂತ ಗೊತ್ತಿಲ್ಲ, ನಾವೇನು ಮಾತಾಡಲಿಕ್ಕಾಗೋದಿಲ್ಲ ಅಂತವಾ? ತೆಗೆದು ಕಮೆಂಟ್ ಇದು ಸ್ಕ್ರೀನ್ಶಾಟ್ ಹಾಕಬೇಕಾ? ನನಗೇನು ಹೆದರಿಕೆ ಇಲ್ಲ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನೀವು ಯಾರೇ ಆಗಿರಿ, ನಮ್ಮಂಥವ್ರಿಗೆ, ಮಂಗಳೂರಿನವ್ರಿಗೆ ಏನು ಕ್ಯಾರ್ ಇಲ್ಲ ನಿಮ್ಮದು, ಗೊತ್ತಾಯ್ತಲ್ಲ? ಹಾಂ, ಮಾತಾಡುವಾಗ ಬರೀ ದೊಡ್ಡ ಮಾತಾಡ್ತಾರೆ. ಮತ್ತೆ ಒಬ್ಬರದ್ದು ಕಾಮೆಂಟ್ ಗಮ್ಮತ್ತಿತ್ತು. ನಾನು ಬೆಳಿಗ್ಗೆ ಹೇಳಿದ್ದೆ ನಂಜಿಗೆ ಮದ್ದಿಲ್ಲ ಅಂತೇಳಿ. ಅವರು ನಂಜಿಗೆ ಮದ್ದು ಉಂಟಂತ ಹೇಳಿದ್ರು. ನಾನು ಆವಾಗ ಮೂಡುಬಿದ್ರೆ ಬಸ್ ಸ್ಟ್ಯಾಂಡಿಂದ ಇಳಿದು ದಾರಿಯಲ್ಲಿ ಹೋಗ್ತಾ ಇದ್ದೇನೆ. ಸೊ ನೋಟಿಫಿಕೇಷನ್ ನೋಡಿದೆ ನಾನು,
ನಂಗೆ ಅಲ್ಲೇ ನಗಾಡಲಿಕ್ಕೆ ಬಂತು. ನಂಜಿಗೆ ನನ್ನ ಹತ್ರ ಮದ್ದುಂಟು ಮೇಡಮ್ ಅಂತ ಹೇಳಿದ್ದಾರೆ. ಕೆಲವೊಮ್ಮೆ ನಾವೇ ಹುಡುಕ್ಬೇಕಾಗ್ತದಲ್ಲ ನಂಜಿಗೆ ಮದ್ದು, ಇಲ್ಲಾದರೂ ಕೂಡ ನಾವೇ ಹುಡುಕ್ಬೇಕಾಗ್ತದೆ ನಂಜಿಯಿಂದ ಸಾಯುವವರಿಗೆ. ಅಧಿಕ ಪ್ರಸಂಗ ಅಂದರೆ ಈಗಿನ ಜನರಿಗೆ ಭಾರಿ ಅಧಿಕ ಪ್ರಸಂಗ ಉಂಟು, ಗೊತ್ತಾಯ್ತಾ? ಅವರು ಹೇಳೋದು ನೋಡಿ, ಅಷ್ಟು ಗಟ್ಟಿಕಟ್ಟಿಗೆ ಅಂತೆ, ಗಟ್ಟಿಕಟ್ಟಿಗೆ. ನಿಂಗೆ ನನ್ನ ವೀಡಿಯೋ ನೋಡಬೇಕಾ? ಬೇರೆಯವ್ರದ್ದು ವೀಡಿಯೋದಲ್ಲಿ ಜಾಬ್ ಸಿಗೋದಿಲ್ವ ನಿನಗೆ? ಇಲ್ಲಿ ಬಂದು ನೋಡ್ತಿ ಸಂತೆ ನಿನ್ನದು. ವಯಸ್ಸಾದವ್ರನ್ನ ನೋಡ್ಕೊಳ್ಳಿಕ್ಕೆ ಹೆಂಗಸರು ಬೇಕು. 8073941828. ಕಾರ್ ಸ್ಟ್ರೀಟ್ ಗೋವರ್ಧನ ಮೆಟಲ್ ಹೌಸ್ ಶಾಪಿಗೆ ಬಿಲ್ಲಿಂಗ್ಗೆ ಜನ. 9449036528. ನಾನೀಗ ಊಟ ಆಗಿ ಕೂತ್ಕೊಂಡದ್ದು ಮಾತ್ರ. ನೆಕ್ಸ್ಟು ನಾಳೆ ಹೋಗ್ಲಿಕ್ಕೆ ಉಂಟಾಯ್ತಾ? ಇಲ್ಲ ಅಂತ ಎಣಿಸ್ಬೇಡಿ, ನಾಳೆ ಕೂಡ ಹೋಗ್ಲಿಕ್ಕೆ ಉಂಟು ನನಗೆ. ಇದೇ ಆಯಿತು, ಹೋಗುದು ಎಲ್ಲ ಕಂಪ್ಲೀಟ್ ಎಲ್ಲ ಆಗಬೇಕಾದ್ರೆ, ಸಾರ್ಟ್ ಔಟ್ ಎಲ್ಲ ಆಗಬೇಕಾದ್ರೆ ಹೋಗಲೇಬೇಕಲ್ಲ, ಮತ್ತೆಂತ ಮಾಡೋದಲ್ಲ, ಎಂಡ್ ಅಂತ ಬೇಕಲ್ಲ ಒಂದು ಪ್ರಾಬ್ಲಮಿಗೆ. ನೆಕ್ಸ್ಟ್ ಲೇಡೀಸ್ ಹಾಸ್ಟೆಲ್ಗೆ ಹುಡುಗ ಹುಡುಗಿಯರು ಬೇಕು, ನಿಲ್ಲೋರು ಮಾತ್ರ. 9980190202. ನೆಕ್ಸ್ಟ್ ಕಂಪ್ಯೂಟರ್ ಅನುಭವವುಳ್ಳ ಸಹಾಯಕ ಮತ್ತು ಮಹಿಳಾ ವಾರ್ಡನ್ ಬೇಕು ಫುಲ್ ಟೈಮ್ ಕೆಲಸಕ್ಕೆ. 9449845931. ಇನ್ನೊಂದು ನಂಬರ್ 8971568628. ನೆಕ್ಸ್ಟ್ ದಾವಣಗೆರೆ ರಿಸೆಪ್ಷನಿಸ್ಟ್ ಬೇಕು, ಥೆರಪಿಸ್ಟ್, ಎಲೆಕ್ಟ್ರಿಷಿಯನ್, ಸೆಕ್ಯೂರಿಟಿ ಗಾರ್ಡ್. 9980569185. ಇನ್ನೊಂದು ನಂಬರ್ 9731552060. ಪೆಟ್ರೋಲ್ ಪಂಪಿನ ಕೆಲಸಕ್ಕೆ ಹುಡುಗ ಹುಡುಗಿಯರು. 8904853695. ಇನ್ನೊಂದು ನಂಬರ್ 8722775258. ನೆಕ್ಸ್ಟ್ ಫ್ಯಾನ್ ರಿಪೇರಿಗೆ ಮತ್ತು ಹೆಲ್ಪರ್ ಬೇಕು. 9480346424. ನಾನು ಬೆಳಗಿನ ವಿಡಿಯೋದಲ್ಲಿ ಕ್ಯಾಶುವಲ್ ಆಗಿ ಮಾತಾಡಿದ್ದೆ ಆಯಿತಾ, ಅಂದರೆ ಇದ್ದದನ್ನು ಇದ್ದಾಗೆ ಹೇಳೋದು, ಎಲ್ಲವನ್ನಲ್ಲ, ಬೇಕಾದದನ್ನು ಮಾತ್ರ. ಸೊ ಎಲ್ಲವನ್ನು ಹೇಳೋದಿಲ್ಲ ಅಂತ ಹೇಳಿ ಇದ್ದದನ್ನು ಏನು ಹೇಳೋದಿಲ್ಲ, ಅದು ಹೇಳೋದಿಲ್ಲ, ಇದು ಹೇಳೋದಿಲ್ಲ ಅಂತ ಕೇಳಬೇಡಿ. ಆದರೂ ಒಂದು ಇಂಪಾರ್ಟೆಂಟ್ ಕೆಲವು ಹೇಳೋದು, ಯಾಕೆಂದರೆ ನಾವಿಲ್ಲಿ ವಿಡಿಯೋ ಮಾಡುವಾಗ ನನಗೆ ಕೂಡ ಸಾಕಾಗ್ತದೆ. ಸೊ ಒಂದು ವಿಡಿಯೋ ಬೆಳಿಗ್ಗೆ ನಾನು ಹೇಳಿದ್ದೇನೆ ಡಿಲೀಟ್ ಆಗಿದೆ, ಸೆಕೆಂಡ್ ಟೈಮ್ ಮಾಡಿದ್ದು. ನಮಗೆ ಹೋಗಲಿಕ್ಕಿದ್ರೂ ಕೂಡ ಆ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಮಾಡ್ತೇವೆ, ಓಕೆ, ಜನರಿಗೆ ಯೂಸ್ ಆಗಬೇಕಂತ ಹೇಳಿ. ಸೊ ಅವನು ಬಂದು ಕಮೆಂಟ್ ಹಾಕೋದು, ಇನ್ನೊಬ್ಬ ಬರಲಿ ಅವ ನೋಡ್ತೇನೆ ನಾನು ನನ್ನ ಖುಷಿಯಿಂದ ಹೇಳೋದು. ನಿಮಗೇನು, ನಾವೇನು ಹೇಳ್ತೇವೆ ಅದು ಓಪನ್ ಅಪ್ ಆಗಿ ಹೇಳ್ತೇವೆ. ನಿಮಗೆ ನಿಮ್ಮ ಸಂತೆಯನ್ನು ಇಟ್ಕೊಂಡು ಕಾಮೆಂಟ್ ಹಾಕೋದಿಲ್ಲ. ನೆಕ್ಸ್ಟು ಕನ್ಸ್ಟ್ರಕ್ಷನ್ ಕಂಪನಿಗೆ ಸೈಟ್ ಸೂಪರ್ವೈಸರ್ಸ್, ಡ್ರೈವರ್, ಮೇಸ್ತ್ರಿಗಳು, ಹೆಲ್ಪರ್, ಸೆಕ್ಯೂರಿಟಿ ಗಾರ್ಡ್ ಬೇಕು. ವಸತಿ ಉಚಿತ. 15,000ದಿಂದ 25,000. 9741332817. ನೆಕ್ಸ್ಟು ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ಗೆ ಕೊಂಚಾಡಿಯಲ್ಲಿ ಬಿಲ್ಲಿಂಗ್ ಮತ್ತು ಆಫೀಸ್ ಕೆಲಸಕ್ಕೆ ಹುಡುಗಿಯರು. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. 14,000ದಿಂದ 16,000. 9880125161. ಟೂರಿಸ್ಟ್ ಕಾರ್ ಡ್ರೈವರ್ ಬೇಕು ಮಣಿಪಾಲದಲ್ಲಿ ಮತ್ತು ಆಫೀಸ್ ಸ್ಟಾಫ್. 9448888468. ಫ್ರೆಶ್ ಹಾನೆಸ್ಟ್ ಕಾಫಿ ಶಾಪ್ಗೆ ಕೆಲಸ ಮಾಡಲಿಕ್ಕೆ ಹುಡುಗ ಹುಡುಗಿಯರು. PF ESI ಉಂಟು. 9008418252. ಉಡುಪಿಯ ಫ್ಯಾಮಿಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಚೈನೀಸ್ ಕುಕ್, ಕ್ಯಾಪ್ಟನ್, ಕಿಚನ್ ಹೆಲ್ಪರ್, ವೇಟರ್ಸ್, ರೂಮ್ ಬಾಯ್ ಬೇಕು ಮತ್ತು ಸ್ವೀಪರ್ಸ್ ಲೇಡಿ. 8971088287. ಇನ್ನೊಂದು ನಂಬರ್ 9986665307. ಮಣಿಪಾಲದಲ್ಲಿ ಈಶ್ವರ ನಗರದಲ್ಲಿರುವ HP ಪೆಟ್ರೋಲ್ ಬಂಪಿಗೆ ಹುಡುಗರು. 9844671324. ಇನ್ನೊಂದು ನಂಬರ್ 9986515088. ಬಟ್ಟೆ ಅಂಗಡಿಗೆ ಸೇಲ್ಸ್ ಗರ್ಲ್ಸ್, ಸೇಲ್ಸ್ ಬಾಯ್ಸ್ ಬೇಕು. ಗಾರ್ಡನ್ ಟ್ರೇಡರ್ಸ್ 9844473102. ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಅಡುಗೆಯವರು ಮಂಜೇಶ್ವರದಲ್ಲಿ ಆಶ್ರಮಕ್ಕೆ ಕೂಡಲೇ ಬೇಕಾಗಿದ್ದಾರೆ. ಊಟ ವಸತಿ ಉಚಿತ. PF ESI ಉಂಟು. 9036451931.
ಆಲ್ ದ ಬೆಸ್ಟ್. ಎಲ್ಲರೂ ಅಪ್ಲೈ ಮಾಡಿ. ಇನ್ನೂ ಕೂಡ ಜಾಬ್ ಹಾಕೋದಿದೆ. ಸೊ ನಾನಿವಾಗ ಮಲಗಿಗೆ ಹೋಗಬೇಕು. ಓಕೆ, ನಾಳೆ ಬೆಳಿಗ್ಗೆ ಎದ್ದು ಪುನಃ ಹೋಗಬೇಕು. ನಾಳೆ ಬೆಳಿಗ್ಗೆ ವೀಡಿಯೋನ ಹಾಕ್ತೇನೆ. ನಾನು ಹೇಳಿದಲ್ವಾ 15ರ ನಂತರ ನನ್ನದೆಲ್ಲ ಕೆಲಸ ಮುಗೀತದೆ. ಮತ್ತು ಆರಾಮದಲ್ಲಿ ಕೂತ್ಕೊಂಡು ನಿಮಗೆಲ್ಲರಿಗೂ ಜಾಬ್ ವೀಡಿಯೋ ಹಾಕೋದು. ಎಲ್ಲರಿಗೂ ಜಾಬ್ ಸಿಗಲಿ. ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.